ಐ ಥಿಂಕ್ ಅದೇ ಅನ್ಸುತ್ತೆ 1 ಮಿಲಿಯನ್ ಲೈಕ್ ಇರೋದು ಅದಕ್ಕೆ. ಹೌದು. ಅದು ಮತ್ತೆ ಆಂಜನೇಯ ಸೊ ಆ ಟೈಮಲ್ಲಿ ಹಿಂಗ್ ಪಾಸ್ ಆಗಿ ಹೋಗ್ಬಿಡ್ತು. ಬಾಸ್ನ ಕಣ್ಮುಂದೆ ನೋಡಿದ್ದು, ಅವರಿಗೆ ಪೆನ್ ಕೊಡುವಾಗ ಕೈ ಶೇಕ್ ಆಗ್ತಾ ಇತ್ತು. ಈಗ್ಲೂ ಒಂದ್ ಪೆನ್ ಕೊಟ್ಟು ಇನ್ನೊಂದೇನೋ ಚೇಂಜ್ ಮಾಡಿದ್ರಿ ಫಸ್ಟ್ ನಾನು ಕ್ರಯಾನ್ ಕೊಟ್ಟೆ, ವೈಟ್ ಕಲರ್, ಅದ್ರ ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಬರೀಲಿ. ಇದ್ ಬರಿತಾ ಇಲ್ಲ, ಅದನ್ನ ಹಂಗೆ ಇಟ್ಕೊಂಡಿದೀನಿ ನಾನು ಆ ವಾಯ್ಸ್ ನ, ಅದು ಯಾವತ್ತು ಡಿಲೀಟ್ ಆಗ್ಬಾರ್ದು ಅಂತ. ಇದ್ ಬರಿತಾ ಇಲ್ಲ ಅಂದ್ರು. ಸರ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಇದನ್ನ ಮಾರ್ಕರ್ ಕೊಟ್ಟೆ, ರೆಡ್ ಕಲರ್ ಮಾರ್ಕರ್. ಈಗ್ಲೂ ಆ ರೆಡ್ ಮಾರ್ಕರು, ವೈಟ್ ಕ್ರಯಾನು ನಾನು ಹಾಕಿದ್ ಬಟ್ಟೆ ಹಂಗೆ ಎತ್ತಿಡಿದೀನಿ. ಇಂಟೀರಿಯರ್ ನ ವಾಶ್ ಮಾಡ್ಸಿದ್ರು ಅದು ಹಾಳಾಗ್ಬಾರ್ದು ಅಂತ ಇದು ಸ್ಕ್ರೂ ಹಾಕ್ಸಿ ಡ್ರಿಲ್ ಮಾಡಿಸ್ಬಿಟ್ಟಿದೀನಿ. ಅದನ್ನ ಗ್ಲಾಸ್ ಅಲ್ಲಿ ಇದನ್ನ ಮಾಡಿಸ್ಬಿಟ್ಟು ಸ್ಕ್ರೂ ಹಾಕ್ಸ್ಬಿಟ್ಟಿದೀನಿ. ಅದು ತೆಗಿಯಕ್ಕೂ ಅವ್ರು ಹೇಳಿದ್ರು, ಮ್ಯಾಮ್ ಇದನ್ನ ನೀವು ತೆಗಿಸ್ಬೇಕು ಅಂದ್ರೆ ಇದು ಪೂರ್ತಿ ಸಿಸ್ಟಮ್ ಚೇಂಜ್ ಮಾಡಿ. ಅದನ್ನ ಯಾಕಪ್ಪ ನಾನು ತೆಗಿಸ್ತೀನಿ, ಅಷ್ಟೊಂದು ಆಸೆ ಇಟ್ಕೊಂಡು ಹಾಕ್ಸ್ಕೊಂಡ್ರು, ನೀನು ಹಾಕು ಅಂತ ಹೇಳಿ ಹಾಕಿಸ್ಕೊಂಡೆ. ಕಾರ್ ಹಾಳಾಗ್ಬಾರ್ದು, ಜಾಸ್ತಿ ಕಿಲೋಮೀಟರ್ಸ್ ಓಡಬಾರ್ದು ಅಂತ ಇನ್ನೊಂದು ಕಾರ್ ತಗೊಂಡೆ. ಆ ಕಾರ್ ಹಂಗೆ ಇರ್ಬೇಕು. ಸರ್ ಇವಾಗ ನಾನು ಯಾರಾದ್ರೂ ಕ್ರಿಯೇಟರ್ಸ್ ಆಗ್ಲಿ, ಯಾರಾದ್ರೂ ಮೀಟ್ ಮಾಡಕ್ ಬಂದ್ರೆ ಆ ಸಿಗ್ನೇಚರ್ ತೋರಿಸಿ ಫಸ್ಟ್ ನೋಡೋದೇ ಅವ್ರ ಫಸ್ಟ್ ಸಿಗ್ನೇಚರು. ನನ್ನ ಕಾರ್ನ ದಾವಣಗೆರೆಗೆ ಎಲ್ಲರೂ ತೊಗೊಂಡೋಗಿರ್ತೀನಿ, ನಿಲ್ಸಿರ್ತೀನಲ್ಲ, ವರ್ಣ ಕಾರು, ಆ ಕಾರ್ ನಂಬರ್ ಸರ್. ನಾನು ಕಾರ್ ತಗೊಳ್ಳುವಾಗ ಅದ್ರ ಬೆಲೆ ನಂಗೆ ಬಂದಿದ್ದ ಕಮೆಂಟ್ಸು, ಈ ಕಾರ್ ಬೆಲೆ 25 ಲಕ್ಷ ಇರ್ಬೋದು, ನಮ್ಮ ಬಾಸ್ ಸಿಗ್ನೇಚರ್ ಹಾಕಿದ್ಮೇಲೆ 2.5 ಕೋಟಿಗೆ ಸೇಲ್ ಆಗುತ್ತೆ ಕಾರು ಅಂತ. ಅಂದ್ರೆ ಈಸ್ ಅ ಬ್ರ್ಯಾಂಡ್.